ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ, ಸೊ ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಯ್ತು. ಅಂದರೆ ಬ್ರೇಕ್ಫಾಸ್ಟ್ ಮಾಡಿದೆ, ಇವತ್ತು ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡಿದೆ. ಹಾಗೆ ಸ್ನಾನ ಪೂಜೆ ಎಲ್ಲ ಕೂಡ ಆಯಿತು. ಬರೀ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಮಗಳು ಕೇಸರಿ ಬಾತು ಮಾಡಿ ಅಂದ್ಲು, ಹಾಗಾಗಿ ಕೇಸರಿ ಬಾತು ಮಾಡಿದೆ. ಸೊ ಪೂಜೆ ಕೂಡ ಆಯಿತು, ದೇವ್ರಿಗೆ ದೀಪ ಮಾಡಿದೆ. ನಮ್ಮ ಅತ್ತೆ ಬೆಳಗ್ಗೆನೇ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಜಸ್ಟ್ ನಾನೀಗ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡೆ ಅಷ್ಟೇ. ಹಾಗೆಯೇ ಇನ್ನೂ ಕೂಡ ಈಗ ವ್ಲಾಗ್ ಶುರು ಮಾಡಿಬಿಡ್ತೀನಿ. ವ್ಲಾಗ್ ಇವತ್ತು ಹೇಗೆ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಸಾಂಬಾರು ಆ ಥರ ಎಲ್ಲ ಏನು ಮಾಡೋಗಿಲ್ಲ, ಸೊಪ್ಪು ಸಾಂಬಾರಿದೆ. ಹಾಗೆಯೇ ಸಾಂಬಾರೆಲ್ಲ ಮಾಡೋ ಹಾಗಿಲ್ಲ, ಸೊಪ್ಪು ಸಾಂಬಾರಿದೆ. ಮನೆ ಕೂಡ ಕೆಲಸ ನಡೀತಾ ಇದೆ. ಇವತ್ತು ಪಾನ್ ಮುಚ್ಚೋದು ಏನಿದೆ, ಶೀಟೆಲ್ಲ ಹಾಕಿದ್ರು, ಅದು ಪಾನ್ ಎಲ್ಲ ಮುಚ್ತಾ ಇದ್ದಾರೆ. ನೋಡೋಣ ಇನ್ನೂ ಏನೇನು ಕೆಲಸ ಆಗುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಬನ್ನಿ, ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ತೆನ್ನು ನೋಡಿ, ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಉಪ್ಪಿಟ್ಟು ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ಬಾತು. ಸೊ ಕೇಸರಿ ಬಾತು ಉಪ್ಪಿಟ್ಟು ಮಾಡಿದ್ದೀನಿ. ನಮ್ಮ ಅತ್ತೆ ಬಂದ್ಬಿಟ್ಟು ಮುದ್ದೆ ಮಾಡಿಕೊಂಡು ತೊಗೊಂಡು ಹೋದರು ಬಾಕ್ಸಿಗೆ. ಇಲ್ಲಿ ಕಿಚನಲ್ಲಿ ಸ್ವಲ್ಪ ಬೇಕಾಗಿರೋದು ಮಾತ್ರ ಇಟ್ಕೊಂಡಿದ್ದೀವಿ, ಅಡುಗೆ ಮಾಡೋಕ್ಕೆ ಮಾತ್ರ. ಪಾತ್ರೆ ಎಲ್ಲ ಈಗ ನಾನು ದೇವ್ರ ಮನೆ ತೋರಿಸಿದೆ ನೋಡಿ, ಅಲ್ಲೇ ಜೋಡಿಸ್ಕೊಂಡಿದ್ದೀವಿ. ಸೊ ಕಿಚನಲ್ಲಿ ಜಸ್ಟ್ ಇದು ಅಡುಗೆ ಮಾಡಲಿಕ್ಕೆ. ಹಾಗೆಯೇ ಇಲ್ಲೆಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದೀವಿ ನೋಡಿ. ಹಾಯ್ ಮಾಡಿ ಎಲ್ಲರೂ. ಹಾಯ್. ಸೊ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಎಲ್ಲ ತಿಂದ್ಬಿಟ್ಟು. ಇವತ್ತು ಈಗ ಗೋಬಿ ಮಂಚೂರಿ ತಿನ್ನೋಣ ಅಂತ ಬಂದಿದ್ದೀವಿ. ಮಗಳು ತುಂಬ ಫೋರ್ಸ್ ಮಾಡ್ತಾಯಿದ್ಲು, ವಿಂಡೋ ಕ್ಲೋಸ್ ಮಾಡೋಕ್ಕಾಗ್ತಾ. ಸೊ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ಪಾನಿಪುರಿ ಗೋಬಿ ಮಂಚೂರಿ ಈ ಥರದ್ದೆಲ್ಲ ತಿಂದು. ಕರೋನಾ ಶುರುವಾಗಿದ್ದರಿಂದ ನಾವು ಎಲ್ಲಿ ಹೊರಗಡೆನೇ ಸರಿಯಾಗಿ ಬಂದಿಲ್ಲ, ಹೊರಗಡೆ ಏನೂ ಕೂಡ ತಿಂದಿಲ್ಲ. ಇವತ್ತು ಮಗಳು ತುಂಬ ಫೋರ್ಸ್ ಮಾಡ್ತಾಯಿದ್ಲು, ಎಲ್ಲೂ ಕರ್ಕೊಂಡೋಗಲ್ಲ ಅಂತ. ಮನೇಲಿ ಮಾಡೋಕ್ಕೂ ಕೂಡ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಗೋಬಿ ಮಂಚೂರಿ ತಿನ್ನೋಣ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ತೊಗೊಂಬರ್ತಾ ಇದ್ದಾರೆ ನೋಡಿ. ಸೊ ಇದು ಒಕ್ಕಲಿಗರ ಭವನ ಹತ್ರ ಇದೆ. ತುಂಬ ಪಾನಿಪುರಿ, ಸುಮಾರು ಒಂದು 50-60 ಪಾನಿಪುರಿ, ಗೋಬಿ ಮಂಚೂರಿ, ಫಾಸ್ಟ್ ಫುಡ್ಡು ಈ ಥರ ಎಲ್ಲ ಇಲ್ಲಿ ಸಿಗುತ್ತೆ. ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾದಲ್ಲಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ. ಈ ಕರೋನಾ ಟೈಮಲ್ಲೂ ಇಷ್ಟೊಂದು ಜನ ತಿಂತಾರ ಅನ್ಬೇಕು ನೀವು. ನಾವೇನೇ ಬಂದು ಎಲ್ಲೂ ಏನೂ ತಿಂತಾಯಿಲ್ಲ, ಭಯ ಪಟ್ಕೊಂಡು, ಬೇಡಪ್ಪ ರಿಸ್ಕು ಅಂತ ಹೇಳ್ಕೊಂಡು. ಬಟ್ ತಿನ್ನೋರೆಲ್ಲ ತಿಂತಾನೇ ಇದ್ದಾರೆ, ಓಡಾಡೋರೆಲ್ಲ ಓಡಾಡ್ತಾನೆ ಇದ್ದಾರೆ, ಆರಾಮಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗೋಬಿ ತೋರಿಸ್ತೀನಿ. ಅಲ್ಲಿದೆ ನಿಮ್ಮದು. ಇದು ಹಾಫ್ ಪ್ಲೇಟು. ಎಷ್ಟು ಮೂಳೆ ಹಾಫ್ ಪ್ಲೇಟು? ಹಾಫ್ ಪ್ಲೇಟಿಗೆ 30 ರೂಪೀಸು ಫ್ರೆಂಡ್ಸ್ ಇದು ಗೋಬಿ. ಸೊ ಟೇಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಏನು ಎಮ್ಮಿ ಆಗಿದೆ ನೋಡಿ ಗೋಬಿ ಮಂಚೂರಿ. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಸೊ ಈ ಒಕ್ಕಲಿಗರ ಭವನ ಹತ್ರ ಪ್ರತಿಯೊಂದು ಸಿಗುತ್ತೆ. ಅಂದರೆ ಫಾಸ್ಟ್ ಫುಡ್ಗಳನ್ನೆಲ್ಲ ಮಾರ್ತಾರೆ. ಗೋಬಿ ಮಂಚೂರಿ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಎಗ್ ರೈಸು, ಕಬಾಬು ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ಅಂಗಡಿಗಳುಂಟು. ನನಗೊಮ್ಮೊಮ್ಮೆ ಅನಿಸ್ಬಿಡುತ್ತೆ ಎಲ್ಲ ಅಂಗಡಿಗೂ ವ್ಯಾಪಾರ ಆಗುತ್ತಾ ಅಂತ. ಬಟ್ ಜನ ಅಂತೂ ಯಾವಾಗಲೂ ಇಲ್ಲಿ ರಶ್ ಇರುತ್ತೆ. ಬಟ್ ಈ ಕರೋನಾ ಟೈಮಲ್ಲಿ ಅಷ್ಟು ಒಳ್ಳೆಯದಲ್ಲ, ಆದರೂ ಕೂಡ ಯಾವಾಗಲಾದರೂ ಒಮ್ಮೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಹೆಚ್ಕೊಂಡೋಗಕ್ಕಂತಲ್ಲ ಮಾಡ್ಕಿಡಿಯಾ ಅತ್ತೆ. ಫ್ರೆಂಡ್ಸ್,
ಫ್ರೆಂಡ್ಸ್, ಹಾಗೆಯೇ ಮನೆಗೆ ಬಂದಾದಮೇಲೆ ಇವತ್ತು ನಾನು ಕರ್ಮೀನು ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಈ ಗೊಜ್ಜು ಬಂದ್ಬಿಟ್ಟು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಕರ್ಮೀನು ಅಂದರೆ ಈ ಮೀನು ಚಿಕ್ಕ ಚಿಕ್ಕ ಮೀನು, ಒಣ ಮೀನು ಬರುತ್ತೆ ನೋಡಿ, ಅದಕ್ಕೆ ನಾವು ಕರ್ಮೀನು ಅಂತೀವಿ. ಸಖತ್ ಯಮ್ಮಿಯಾಗಿರುತ್ತೆ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಆ ಮೀನು ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಬಿಟ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಚೆನ್ನಾಗಿ ಸಿಡಿಬೇಕು. ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಚಿಕ್ಕ ಸೈಜ್ದು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸುಲ್ಕೊಂಬಿಟ್ಟು ಕುಟ್ಕೊಂಡಿದ್ದೀನಿ. ಸೊ ಕುಟ್ಕೊಂಡ್ರೆ ರಸ ಚೆನ್ನಾಗಿ ಬಿಡುತ್ತೆ, ಹಾಗಾಗಿ ಕುಟ್ಕೊಂಬಿಟ್ಟು ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲಿ. ಹಾಗೆ ಒಂದು 2 ಈರುಳ್ಳಿ, ದೊಡ್ಡ ಸೈಜ್ದು 2 ಈರುಳ್ಳಿ ತೊಗೊಳ್ಳಿ. 2 ಈರುಳ್ಳಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಆ ಥರದ್ದೇನು ಅವಶ್ಯಕತೆ ಇಲ್ಲ, ಸೊ ಇಷ್ಟನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಈಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ನಾನು ಬದನೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ಬದನೆಕಾಯಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ. ಉದ್ದ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ಲ ಅದು. ಅದ್ರ ಜೊತೆಗೆ ನಾನು ಗುಂಡು ಬದನೆಕಾಯಿನೂ ಕೂಡ 2 ಹಾಕ್ಕೊಂಡಿದ್ದೀನಿ, ಇತ್ತು ಅಂತೇಳ್ಬಿಟ್ಟು. ನೀವು ಬದನೆಕಾಯಿ ಇಷ್ಟೇ ಕ್ವಾಂಟಿಟಿ ತೊಗೋಬೇಕು ಅಂತೇನಿಲ್ಲ, ಸ್ವಲ್ಪ ಕಡಿಮೆ ಬೇಕಿದ್ರೆ ತೊಗೊಬೋದು. ಇಲ್ಲಿ ನಾನು ಒಂದು ಅರ್ಧ ಕೆಜಿಗಿನ್ನ ಸ್ವಲ್ಪ ಕಡಿಮೆ, 1/4 ಕೆಜಿಗಿನ್ನ ಸ್ವಲ್ಪ ಜಾಸ್ತಿ ಇದೆ, ಒಂದು 350 ಗ್ರಾಮ್ ಅಷ್ಟಿತ್ತು ಬದನೆಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲೇ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಏನಿದೆ ನೋಡಿ, ಅದರಲ್ಲೇ ಚೆನ್ನಾಗಿ ಬದನೆಕಾಯಿ ಫ್ರೈ ಆಗಬೇಕು. ಬದನೆಕಾಯಿನ ನೀವು ಹೆಚ್ಚಿದಾಗ ನೀರಲ್ಲಿ ಹಾಕ್ಬಿಡ್ಬೇಕು ತಕ್ಷಣ, ಇಲ್ಲಾಂದರೆ ಬ್ಲ್ಯಾಕ್ ಬಂದುಬಿಡುತ್ತೆ. ಫ್ರೆಂಡ್ಸ್, ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಒಮ್ಮೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಈಗ ನಾನು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಅಂದರೆ ಒಂದು 2 ಮಿನಿಟ್ಸ್ ಅಷ್ಟು ಟೈಮಲ್ಲಿ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ. ಸೊ ಮುಚ್ಚಿಟ್ಬಿಟ್ಟು ನಾವು ಬೇಯಿಸೋದ್ರಿಂದ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ಒಂದು 40 to 50% ಅಷ್ಟು ಖಂಡಿತವಾಗ್ಲೂ ಬೇಯುತ್ತೆ ಇದು. ಮುಚ್ಚಿಬಿಟ್ಟು ಒಗ್ಗರಣೆಯಲ್ಲೇ ಬೇಯಿಸಿದರೆ ನೀರಲ್ಲಿ ಬೇಯಿಸೋದಕ್ಕಿಂತ ಫಾಸ್ಟಾಗಿ ಒಗ್ಗರಣೆಯಲ್ಲಿ ಬೇಯುತ್ತೆ. ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹುಣಸೆಹಣ್ಣು ಹುಳಿ ಹಾಕಲ್ಲ ಅಂದರೆ ಬೇಕಾದ್ರೆ ಒಂದು 5 ಟೊಮೆಟೊನು ಬೇಕಿದ್ರೆ ತೊಗೊಳ್ಳಿ. ಇಲ್ಲಿ ನಾನು 1/4 ಕೆಜಿಗಿನ್ನ ಜಾಸ್ತಿ ಬದನೆಕಾಯಿ ತೊಗೊಂಡಿರೋದ್ರಿಂದ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಬಿಟ್ಟು ಈಗ ಸ್ವಲ್ಪ ಗೊಜ್ಜು ಕ್ವಾಂಟಿಟಿ ಬರಬೇಕಲ್ವ, ಹಾಗಾಗಿ ಟೊಮೆಟೊ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಹಾಗೆ ಪಲ್ಯ ಥರ ಬರಲಿ ಅಂತ ಅಂದ್ಕೊಳೋರು ನೀವು ಬೇಕಿದ್ರೆ ಟೊಮೆಟೊನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹುಣಸೆಹಣ್ಣು ರಸನ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ನೀವು ಹಾಕ್ಕೋಬೋದು. ಈಗ ಚೆನ್ನಾಗಿ ರೀತಿಯಾಗಿ ಟೊಮೆಟೊ ಜೊತೆ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ಖಾರಕ್ಕೆ ತಕ್ಕಾಗಿ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿ ಗ್ರೀನ್ ಚಿಲ್ಲಿನ, ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಹಾಗಾಗಿ ಖಾರಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಸುಮಾರು 1-1.5 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಇಲ್ಲಿ ನಾನು ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇವತ್ತು ನಾನು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರೆಲ್ಲ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗಾಗಿ ಧನಿಯಾ ಪೌಡ್ರನ್ನ ಬೇಕಿದ್ದರೆ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಮಾಮೂಲಿ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಹಾಕ್ಕೋಬೋದು. ನಾನು ಗಾರ್ನಿಷಿಗೋಸ್ಕರ ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸಾದ್ಮೇಲೆ ಈಗ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಇವತ್ತು ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಸುಮ್ಮನೆ ಪಲ್ಯ ಥರ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಡ್ರೈ ಆಗಿ ಜಾಸ್ತಿ ನೀರನ್ನ ಸೇರ್ಸೋಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ. ಈಗ ಗ್ರೇವಿಗೆಲ್ಲ ಸ್ವಲ್ಪ ಉಪ್ಪಿಡಿಬೇಕು, ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ನಾನು ಉಪ್ಪನ್ನ ಸೇರಿಸ್ತೀನಿ ಲಾಸ್ಟಲ್ಲಿ. ಈಗ ಗ್ರೇವಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಬದನೆಕಾಯಿಗೆಲ್ಲ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ನಮಗೆ ತಿಂದಾಗ, ಅದಕ್ಕೋಸ್ಕರ ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಬೋದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಸುಮಾರಲ್ಲೇ ಒಂದು 60% ಅಷ್ಟಂತೂ ಬೆಂದಿದೆ. ನೀವು ಈ ಸ್ಟೇಜಲ್ಲೇ ಬೇಕಾದ್ರೆ ಮೀನನ್ನು ಹಾಕ್ಕೊಳ್ಳಿ. ಕರ್ಮೀನೇನು ಒಣಮೀನಿದೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನಿಮಗೆ ಬೇಯಬೇಕು ಚೆನ್ನಾಗಿ ಅನಿಸಿದ್ರೆ
ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು 1 ನಿಮಿಷ ಅಷ್ಟು ನೀವು ಮುಚ್ಚಿಟ್ಬಿಟ್ರೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದ್ಬಿಟ್ಟು ಎಲ್ಲ ಮುದುಡ್ಕೊಂಡಿದೆ ನೋಡಿ, ಚೆನ್ನಾಗಿ ಮುದುಡ್ಕೊಂಡಿದೆ. ಈಗ ನಾವು ಮೀನು ಏನಿದೆ ನೋಡಿ, ಒಣ ಮೀನು, ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಬಿಸಿನೀರಲ್ಲಿ ವಾಶ್ ಮಾಡ್ಕೊಬೇಕು ಇದನ್ನು. ಸೊ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು 1-2 ಸಲ ಈಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೇ ಸ್ಮೆಲ್ ಏನು ಬರಲ್ಲ. ಬಟ್ ಈ ಕರ್ಮೀನ್ದು ಹಾಕ್ತಾ ಇದ್ದಾಗಲೇ ಗೊತ್ತಾಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ. ತಲೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ತಲೆ ಹಾಕಿದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನೀವು ಬೇಕಿದ್ದರೆ ತಲೆ ಸೇರಿಸ್ಬಿಟ್ಟೆ ಬೇಕಿದ್ದರೆ ನೀವು ಮಾಡ್ಕೋಬೋದು. ಇನ್ನೂ ಪುಟಾಣಿ ಬರುತ್ತೆ ಮೀನು, ಅದು ಅಂತೂ ಇನ್ನೂ ರುಚಿಯಾಗಿರುತ್ತೆ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಾನು ಹುಣಸೆ ಹುಳಿ ಏನು ಬರುತ್ತೆ ನೋಡಿ, ಅದನ್ನು ಕೂಡ ಸೇರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಹುಣಸೆಹಣ್ಣ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ. ಅದನ್ನು ನೆನೆಸ್ಬಿಟ್ಟು ಕಿವುಸ್ಬಿಟ್ಟು ಅದರ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೀವು ಇನ್ನೂ ನೀರು ಬೇಕು ಅಂದರೆ ಬೇಕಿದ್ದರೆ ಸೇರಿಸಿ, ಇಲ್ಲಾಂದರೆ ಇಷ್ಟು ಮಾತ್ರ ಕರೆಕ್ಟಾಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿ, ಅನ್ನಕ್ಕೆ, ಪೂರಿಗೆ ಎಲ್ಲದಕ್ಕೂ ಕೂಡ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಬೇಕಾಗುತ್ತೆ, ಆ ಉಪ್ಪನ್ನ ಸ್ವಲ್ಪ ಸೇರಿಸಿದ್ರೆ ಆಯಿತು. 1 ನಿಮಿಷ ಅಷ್ಟು ಬೇಯಿಸ್ಬಿಟ್ರೆ ಸಾಕು, ಮೀನೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ. ನಾವು ಪ್ರತಿ ಮೀನು ಸಾಂಬಾರುಗಳಿಗೂ ನಾವು ಹುಣಸೆ ಹುಳಿ ಹಾಕ್ತೀವಿ, ಹಾಗಾಗಿ ಇದಕ್ಕೂ ಕೂಡ ಹುಣಸೆ ಹುಳಿ ಬೇಕೇ ಬೇಕು. ಸೊ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅನ್ನಿಸ್ತು, ಹಾಗಾಗಿ ಸೇರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸೊ ಫೈನಲ್ ಸ್ಟೇಜಲ್ಲಿದೆ ನಮ್ಮ ಕರಿ ಮೀನು ಅಥವಾ ಒಣ ಮೀನಿನ ಗ್ರೇವಿ. ಸೊ ಬದನೆಕಾಯಿ ಜೊತೆ ಸಖತ್ತಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. 1 ನಿಮಿಷ ಬೇಯಿಸಿದ ತಕ್ಷಣ ನೋಡಿ ನಮ್ಮ ಮೀನಿನ ಗ್ರೇವಿ ಸಖತ್ತಾಗಿ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿಬಿಟ್ರೆ ಗ್ರೇವಿ ಅಂತೂ ರೆಡಿಯಾಗುತ್ತೆ. ಸೊ ಎಲ್ಲದಕ್ಕೂ ಸೂಟಾಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನನ್ನ ದಿನನಿತ್ಯ ಜೀವನದಲ್ಲಿ ನಾನು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿಗಳು, ಸಿಂಪಲ್ ಲೈಫ್ ಸ್ಟೈಲ್ ಒಂದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.